Good morning, friends. I am Mr. Anandes, Assistant Professor, Department of Sociology, Government Arts College Autonomous, Chitradurga. Today, I would like to discussion about correlation regression in statistics. First of all, correlation analysis. The correlation analysis is applied in quantifying the association between two continuous variables. For examples, an independent and dependent variable or among two independent variables. ಎರಡು ನಿರಂತರ ಅಸ್ಥಿರಗಳ ನಡುವಿನ ಸಂಬಂಧವನ್ನು ಪ್ರಮಾಣೀಕರಿಸುವಲ್ಲಿ ಪರಸ್ಪರ ಸಂಬಂಧದ ವಿಶ್ಲೇಷಣೆಯನ್ನ ಅನ್ವಯಿಸಲಾಗುತ್ತದೆ. ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಪರಿಕರಗಳಿರ್ತವೆ ಅಥವಾ ವೇರಿಯಬಲ್ಗಳು ಅಂತೇಳಿ ಕರಿತೀವಿ ನಾವು. ಆ ವೇರಿಯಬಲ್ಗಳು ಒಂದು ಅವಲಂಬಿತ, ಇನ್ನೊಂದು ಸ್ವತಂತ್ರ, ಅಥವಾ ಎರಡು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಅಸ್ಥಿರಗಳು ಅಥವಾ ಪರಿಕರಗಳು ಆಗಿರಬಹುದು ಅಂತೇಳಿ ಕರಿತೀವಿ ನಾವಿಲ್ಲಿ. Regression analysis refers to assessing the relationship between the outcome variable and one or more variables. The outcome variable is known as the dependent or response variable, and the risk elements and co-founders are known as predictors or independent variables. Regression ವಿಶ್ಲೇಷಣೆಯನ್ನು ನಾವು ಹಿಂಜರಿತ ವಿಶ್ಲೇಷಣೆ ಅಂತ ಕರಿತೀವಿ ನಾವು. ಹಿಂಜರಿತ ವಿಶ್ಲೇಷಣೆ ಫಲಿತಾಂಶದ ಪರಿಕರಗಳು ಅಥವಾ ವೇರಿಯಬಲ್ಲು ಒಂದು ಅಥವಾ ಹೆಚ್ಚಿನ ಅಸ್ಥಿರಗಳ ನಡುವಿನ ಸಂಬಂಧವನ್ನು ನಿರ್ಣಯಿಸುವುದನ್ನು ಸೂಚಿಸುತ್ತದೆ. ತಿಳಿದ್ರೆ ಇಲ್ಲಿ ವೇರಿಯಬಲ್ಗಳ ಒಂದು ರಿಲೇಶನ್ಶಿಪ್ ಅನ್ನು, ಒಂದು ವೇರಿಯಬಲ್ಗೂ ಮತ್ತೊಂದು ವೇರಿಯಬಲ್ಗೂ ಯಾವ ರೀತಿಯಾಗಿರತಕ್ಕಂಥ ರಿಲೇಶನ್ಶಿಪ್ ಇದೆ ಎನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಇಲ್ಲಿ ಈ ಫಲಿತಾಂಶದ ಆಧಾರದ ಮೇಲೆ ಅವಲಂಬಿತ ಮತ್ತು ಸ್ವತಂತ್ರ ಪರಿಕರಗಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧಗಳನ್ನು ಪಡ್ಕೊಂಡಿದ್ದಾವೆ ಎನ್ನುವಂಥ ಒಂದು ಸ್ಥಿತಿಯನ್ನು ನಾವಿಲ್ಲಿ ವಿವರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಇಂಡಿಕೇಟ್ ಮಾಡ್ತೀವಿ ನಾವು. ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ, ಡಿಪೆಂಡೆಂಟ್ ವೇರಿಯಬಲ್ ಈಸ್ ಶೋನ್ ಬೈ ವೈ ಅಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆರ್ ಶೋನ್ ಬೈ ಎಕ್ಸ್ ಇನ್ ಎ ರಿಗ್ರೆಷನ್ ಅನಾಲಿಸಿಸ್. ದ ಸ್ಯಾಂಪಲ್ ಆಫ್ ಎ ಕೋರಿಲೇಷನ್ ಎಫಿಷಿಯಂಟ್ ಈಸ್ ಎಸ್ಟಿಮೇಟೆಡ್ ಇನ್ ದ ಕೋರಿಲೇಷನ್ ಅನಾಲಿಸಿಸ್. ಸಾಮಾನ್ಯವಾಗಿ ನಾವಿಲ್ಲಿ ಅವಲಂಬಿತ ವೇರಿಯಬಲ್ ಅನ್ನ ಅಥವಾ ಪರಿಕರಗಳನ್ನ, ಅಸ್ಥಿರಗಳನ್ನ ವೈನಿಂದ ತೋರಿಸ್ತೀವಿ ನಾವಿಲ್ಲಿ, ಅಥವಾ ಸ್ವತಂತ್ರ ಅಸ್ಥಿರಗಳನ್ನ ಅಥವಾ ಹಿಂಜರಿತ ವಿಶ್ಲೇಷಣೆಯಲ್ಲಿ ಎಕ್ಸ್ ನಿಂದ ತೋರಿಸ್ತೀವಿ ನಾವಿಲ್ಲಿ. ಅಂದ್ರೆ ಎಕ್ಸ್ ಮತ್ತು ವೈ ಎನ್ನುವಂತ ಒಂದು ಎರಡು ಶಬ್ದಗಳನ್ನ ನಾವಿಲ್ಲಿ ಬಳಸ್ತೀವಿ. ಅಂದ್ರೆ ಡಿಪೆಂಡೆಂಟ್ ಆಗಿರ್ತಕ್ಕಂಥವನ್ನ ನಾವಿಲ್ಲಿ ವೈ ಅಂತ ಹೇಳಿ ತೋರಿಸ್ತೀವಿ, ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥವನ್ನ ನಾವು ಎಕ್ಸ್ ಇಂದ ತೋರಿಸ್ತೀವಿ. ಪರಸ್ಪರ ಸಂಬಂಧದ ಗುಣಾಂಕದ ಮಾದರಿಯನ್ನು ಪರಸ್ಪರ ಸಂಬಂಧದ ವಿಶ್ಲೇಷಣೆಯಲ್ಲಿ ನಾವು ಅಂದಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಕೋರಿಲೇಷನ್ ಮತ್ತು ರಿಗ್ರೆಷನ್ ಅನ್ನು ನೋಡ್ಕೊಂಡ್ ಬರ್ತೀವಿ. ಇಟ್ ರೇಂಜಸ್ ಬಿಟ್ವೀನ್ -1 and +1 denoted by R. R means regression and quantifies the strength and direction of the linear association among the two variables. ಬಹುತೇಕವಾಗಿ ಈ ಕೋರಿಲೇಷನ್ ಮತ್ತು ರಿಗ್ರೆಷನ್ -1 ಆರ್ +1 ನಡುವೆನೇ ಇರ್ತದೆ. ಅದು ಇದನ್ನು ಆರ್ ನಿಂದ ಸೂಚನೆ ಮಾಡ್ತೀವಿ ನಾವಿಲ್ಲಿ. ಎರಡು ಅಸ್ಥಿರಗಳ ನಡುವೆ ರೇಖೀಯ ಸಂಘದ ಶಕ್ತಿ ಮತ್ತು ದಿಕ್ಕನ್ನು ಪ್ರಮಾಣೀಕರಿಸ್ತಕ್ಕಂಥದ್ದು. ಎರಡು ವೇರಿಯಬಲ್ಗಳು ಇದಾವೆ ಅಂತ ಹೇಳಿದ್ರೆ ಅವೆರಡರ ಮಧ್ಯೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧಗಳಿದಾವೆ, ಎಕ್ಸ್ ಸಂಬಂಧ ಏನು, ವೈ ಸಂಬಂಧ ಏನು, ಅದೇನು -1 ಅಲ್ಲಿ ಇದೆಯಾ ಅಥವಾ +1 ಅಲ್ಲಿ ಇದೆಯಾ ಎನ್ನುವಂತ ಒಂದು ವಿಶ್ಲೇಷಣೆಯನ್ನ ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ದ ಕೋರಿಲೇಷನ್ ಅಮಾಂಗ್ ಟೂ ವೇರಿಯಬಲ್ಸ್ ಕ್ಯಾನ್ ಐದರ್ ಬಿ ಪಾಸಿಟಿವ್, higher level of one variable is related to a higher level of another, or negative. Higher level of one variable is related to a lower level of the other. ಇಲ್ಲಿ ಎರಡು ಅಸ್ಥಿರಗಳ ನಡುವಿನ ಪರಸ್ಪರ ಸಂಬಂಧವು ಸಕಾರಾತ್ಮಕವಾಗಿರ್ಬೋದು ಅಥವಾ ನಕಾರಾತ್ಮಕವಾದ್ರೂ ಆಗಿರ್ಬೋದು, ಅಥವಾ ಋಣಾತ್ಮಕ ಅಂತೇಳಿ ಕರಿತೀವಿ ನಾವಿಲ್ಲಿ. ಒಂದು ವೇರಿಯಬಲ್ ಹೆಚ್ಚಿನ ಮಟ್ಟದಲ್ಲಿ ಇರ್ಬೋದು, ಇನ್ನೊಂದು ವೇರಿಯಬಲ್ ಕಡಿಮೆ ಮಟ್ಟದಲ್ಲಿ ಇರ್ಬೋದು, ಅಥವಾ ಎರಡು ವೇರಿಯಬಲ್ಗಳು ಮೇಲ್ಮಟ್ಟದಲ್ಲಿ ಇರ್ಬೋದು ಅಥವಾ ಎರಡು ವೇರಿಯಬಲ್ಗಳು ಕೆಳಮಟ್ಟದಲ್ಲಿ ಇರ್ಬೋದು. ಆ ರೂಪದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆನೂ ಸಹ ಈ ಕೋರಿಲೇಷನ್ ರಿಗ್ರೆಷನ್ ಅಲ್ಲಿ ನಾವು ನೋಡ್ಕೊಂಡ್ ಬರ್ತೀವಿ ನಾವು. ದ ಸೈನ್ ಆಫ್ ದಿ ಕೋಎಫಿಷಿಯಂಟ್ ಆರ್ ಕೋರಿಲೇಷನ್ shows the direction of the association. The magnitude of the coefficient shows the strength of the association. For example, a correlation of R is equal to 0.8 indicates a positive and strong association among two variables. Why?
The correlation of R is equal to minus 0.3 shows a negative and weak association. ಇಲ್ಲಿ ಸಾಮಾನ್ಯವಾಗಿ ಪರಸ್ಪರ ಸಂಬಂಧದ ಗುಣಾಂಕದ ಚಿಹ್ನೆಯನ್ನ ನಾವು ಇಲ್ಲಿ ಅಸೋಸಿಯೇಷನ್ ಇಂದ ಐಡೆಂಟಿಫೈ ಮಾಡ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ರಿಗ್ರೆಷನ್ ಇಸ್ ಈಕ್ವಲ್ ಟು 0.8. ಪರಸ್ಪರ ಸಂಬಂಧವು ಎರಡು ಅಸ್ಥಿರಗಳ ನಡುವೆ ಸಕಾರಾತ್ಮಕವಾಗಿದ್ದರೆ ಅದು ಬಲವಾಗಿರ್ತಕ್ಕಂಥದ್ದು ಅಥವಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಅಂತ ಇಲ್ಲಿ ಹೇಳ್ತೀವಿ ನಾವು. ಎರಡು ಅಸ್ಥಿರಗಳ ನಡುವಿನ ಒಂದು ಸಂಬಂಧವು ಉದಾಹರಣೆ 0.8 ಇದ್ರೆ ಸ್ಟ್ರಾಂಗ್ ಅಂತ ಹೇಳ್ತೀವಿ, ಅಥವಾ ಮೈನಸ್ 0.3 ಇತ್ತು ಅಂತ ಹೇಳಿದ್ರೆ ಅದು ನಕಾರಾತ್ಮಕ ಅಥವಾ ಡೆಲಿಕೇಟ್ ರಿಲೇಶನ್ಶಿಪ್ ಅಥವಾ ನೆಗೆಟಿವ್ ರಿಲೇಶನ್ಶಿಪ್ ಅಂತೇಳಿ ನಾವು ಕರಿತಕ್ಕಂಥದ್ದನ್ನ ನಾವು ನೋಡ್ಕೊಂಡ್ ಬರ್ತೀವಿ ನಾವಿಲ್ಲಿ. ಎ ಕೋರಿಲೇಷನ್ ನಿಯರ್ ಟು 0 shows the non-existence of a linear association among two continuous variables. There are some. ಸೊ ಇಲ್ಲಿ ಶೂನ್ಯಕ್ಕೆ ಸಮೀಪವಿರ್ತಕ್ಕಂಥ ಒಂದು ಪರಸ್ಪರ ಸಂಬಂಧಗಳನ್ನ ಎರಡು ನಿರಂತರ ಸ್ಥಿರಗಳ ನಡುವಿನ ರೇಖೀಯ ಸಂಬಂಧದ ಅಸ್ತಿತ್ವಗಳನ್ನ ನಾವು ತೋರಿಸ್ತಕ್ಕಂಥದ್ದು. ಇಲ್ಲಿ there are some differences between correlation and regression. ಇಲ್ಲಿ ಪರಸ್ಪರ ಸಂಬಂಧ ಮತ್ತು ಹಿಂಜರಿತದ ಮಧ್ಯೆ ಕೆಲವೊಂದು ಡಿಫರೆನ್ಸ್ ಗಳನ್ನ ನೋಡ್ಕೊಂಡ್ ಬರ್ತೀವಿ ನಾವು. Correlation shows the quantity of the degree to which two variables are associated. It does not fix a line through the data points. You compute a correlation that shows how much one variable changes when the other remains constant. ಪರಸ್ಪರ ಸಂಬಂಧಗಳು ಎರಡು ಅಸ್ಥಿರಗಳಿಗೆ ಸಂಬಂಧಿಸಿರುವ ಪದವಿಯ ಪ್ರಮಾಣ ಪತ್ರವನ್ನು ತೋರಿಸುತ್ತದೆ. ಇದು ಡೇಟಾ ಬಿಂದುಗಳ ಮೂಲಕ ಒಂದು ಸಾಲನ್ನ ಸರಿಪಡಿಸುವುದಿಲ್ಲ, ಪರಸ್ಪರ ಎರಡೂ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಸರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ಕೊಂಡ್ಬರ್ತೀವಿ. ವೆನ್ R is 0.0, the relationship does not exist. ಯಾವಾಗ ಆರ್ ಮಿಚ್ಚ ರಿಲೇಶನ್ಶಿಪ್ ಯಾವಾಗ 0.0 ಇರುತ್ತೋ ಆ ರಿಲೇಶನ್ಶಿಪ್ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬರೋದಿಲ್ಲ. ವೆನ್ R is positive, one variable goes high as the other goes up. ಯಾವಾಗ ಆರ್ ಎನ್ನುವಂಥದ್ದು ಪಾಸಿಟಿವ್ ಆಗಿರುತ್ತೋ ಆಗ ಆರ್ ಎನ್ನುವಂಥದ್ದು ಮೇಲ್ಮಟ್ಟಕ್ಕೆ ಹೋಗುತ್ತೆ, ಅಪ್ಗ್ರೇಡ್ ಆಗುತ್ತೆ. ವೆನ್ ಆರ್ ಇಸ್ ನೆಗೆಟಿವ್, ಒನ್ ವೇರಿಯಬಲ್ ಗೋಸ್ ಐ ಅಂಡ್ ಅದರ್ ಗೋಸ್ ಟು ಡೌನ್. ಯಾವಾಗ ನೆಗೆಟಿವ್ ಆಗಿರುತ್ತದೋ ಅದು ನೆಗೆಟಿವ್ ಆಗಿದ್ದಾಗ ಅಥವಾ ಋಣಾತ್ಮಕವಾಗಿದ್ದಾಗ ಅದು ಕೆಳಮಟ್ಟಕ್ಕೆ ಬರುತ್ತೆ ಅಥವಾ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಕೋರಿಲೇಷನ್ ಈಸ್ ಯೂಸ್ಡ್ ವೆನ್ ಯು ಮೇಜರ್ ಬೋತ್ ವೇರಿಯಬಲ್ಸ್ ವೈಲ್ ಲೈನಿಯರ್ ರಿಗ್ರೆಷನ್ ಈಸ್ ಮೋಸ್ಟ್ಲಿ ಅಪ್ಲೈಡ್ ವೆನ್ ಎಕ್ಸ್ ಈಸ್ ಎ ವೇರಿಯಬಲ್ ದಟ್ ಈಸ್ ಮ್ಯಾನಿಪ್ಯುಲೇಟೆಡ್. ನಾವು ಎರಡೂ ಅಸ್ಥಿರಗಳನ್ನು ಅಳೆಯುವಾಗ ಪರಸ್ಪರ ಸಂಬಂಧವನ್ನು ಬಳಸಲಾಗುತ್ತೆ, ಆದರೆ ಎಕ್ಸ್ ಒಂದು ವೇರಿಯಬಲ್ ಆಗಿರುವಾಗ ರೇಖೀಯ ಹಿಂಜರಿಕೆಯನ್ನು ಹೆಚ್ಚಾಗಿ ನಾವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾವು ನೋಡ್ಬೇಕಂತಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಸಾಮಾನ್ಯವಾಗಿ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಕೋರಿಲೇಷನ್, ಕಾರ್ಲ್ ಪಿಯರ್ಸನ್ ರವರ ಕೋರಿಲೇಷನ್ ಅನ್ನ ನಾವು ಈ ಫಾರ್ಮುಲಾದಿಂದ ನೋಡ್ಕೊಂಡ್ ಬರ್ತೀವಿ ನಾವಿಲ್ಲಿ. ಈ ಫಾರ್ಮುಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಆರ್ ಇಸ್ ಈಕ್ವಲ್ ಟು ಎನ್ ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಅಂಡ್ ಸಿಗ್ಮಾ ವೈ by root n sigma x square minus sigma x whole square minus root n sigma y square minus sigma y whole square. So this is the important of correlation relationship. ಇಲ್ಲಿ ಸಾಮಾನ್ಯವಾಗಿ ಈ ಸೂತ್ರದ ಮೂಲಕ ನಾವು ಈ ಕೋರಿಲೇಷನ್ ಅನ್ನ ನಾವು ಮಾಡ್ಕೊಳ್ತಾ ಹೋಗ್ತಿರ್ತೀವಿ, ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತೀವಿ ನಾವಿಲ್ಲಿ. ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಏನ್ ಹೇಳುತ್ತೆ ಸೂತ್ರ, ಆರ್ ಇಸ್ ಈಕ್ವಲ್ ಟು ಎನ್ ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಅಂಡ್ ಸಿಗ್ಮಾ ವೈ ಬೈ ರೂಟ್ ಎನ್ ಸಿಗ್ಮಾ ಎಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ಎನ್ ಸಿಗ್ಮಾ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ವೈ ಸ್ಕ್ವೇರ್. ಸೊ ಹಿಯರ್ we may be observed n means number of pair of observations. ಇಲ್ಲಿ ಸಾಮಾನ್ಯವಾಗಿ ಎಕ್ಸಾಂಪಲ್ ಕೊಡಿದ್ರೆ ಎಕ್ಸ್ ಎನ್ನುವಂಥದ್ದು 1 2 3 4 5 6 7 8 9 ಅಂತ ಇಲ್ಲಿ ಹೇಳ್ತೀವಿ ನಾವಿಲ್ಲಿ. ಎಕ್ಸ್ ಎನ್ನುವಂಥದ್ದನ್ನ ನಾವಿಲ್ಲಿ ತೋರಿಸ್ಕೊಳ್ತಾ ಬರ್ತೀವಿ ನಾವಿಲ್ಲಿ. ವೈ ಎನ್ನುವಂಥದ್ದು 9 8 10 12 13 11 13 14 16 15. ಸೊ ದಿಸ್ ಈಸ್ ವೈ column and this is x column. So this is a simple example of correlation. So here n number of pairs of observation ಎಷ್ಟಿದಾವು,
ಪೇರ್ಸ್ ಆಫ್ ಅಬ್ಸರ್ವೇಷನ್ ಇವೆರಡು ಎಷ್ಟಿದಾವೆ, ಎಷ್ಟು ಸಂಖ್ಯೆಗಳಿದಾವೆ ನಾವು ನೋಡ್ಕೊಂಬಿಟ್ಟು ಎಷ್ಟು ಕಾಲಮ್ ಇದಾವೆ, ಎಕ್ಸ್ ಮತ್ತು ವೈ ಜೋಡಿಗಳು ಎಷ್ಟಿದಾವೆ, 1 2 3 4 5 6 7 8 9 ಜೋಡಿಗಳಿದಾವೆ ಇವಲ್ಲಿ. ಸೊ ಇಲ್ಲಿ ಎನ್ ಪೇರ್ ಆಫ್ ಅಬ್ಸರ್ವೇಷನ್ ಇಸ್ 9. ಸೊ ದಿಸ್ ಈಸ್ 9 ಈಸ್ ಎನ್ ಅಂತ. ಸೊ ಸಿಗ್ಮಾ ಎಕ್ಸ್ ವೈ ಹಿಯರ್ ವಿ ಮೇ ಬಿ ಅಬ್ಸರ್ವ್ಡ್ ಸಿಗ್ಮಾ ಎಕ್ಸ್. ಇನ್ ಫಾರ್ಮುಲಾದಲ್ಲಿ ನಾವು ನೋಡ್ಕೊಂಡು ಬಂದಾಗ ಎನ್ ನಮಗೆ ಸಿಗುತ್ತೆ, ಎನ್ ನಮಗೆ ಸಿಕ್ಕಿದೆ 9 ಅಂತೇಳಿ. ಇಲ್ಲಿ ಸಿಗ್ಮಾ ಎಕ್ಸ್ ವೈ ಅಂತ ಹೇಳ್ತಾನೆ ಇಲ್ಲಿ. ಅಂಡ್ ನೆಕ್ಸ್ಟ್ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ. ಸೊ ನಾವು ತಗೋಬೇಕಾಗುತ್ತೆ ಈ ಪಟ್ಟಿಯಲ್ಲಿ. ಇದನ್ನ ಎಕ್ಸ್ ಎನ್ನುವಂಥದ್ದು ಮಾತ್ರ ಇದೆ, ವೈ ಅಂತದ್ದು ಮಾತ್ರ ಕೊಟ್ಟಿರ್ತಾನೆ ನಮಗೆ. ನಾವು ಅವಾಗ ಏನ್ ಮಾಡ್ಬೇಕು, ಎಕ್ಸ್ ಸ್ಕ್ವಯರ್ ಅನ್ನ ನಾವು ತಗೋಬೇಕಾಗುತ್ತೆ. ಎಕ್ಸ್ ಸ್ಕ್ವಯರ್ ಅನ್ನ ಮಾಡ್ಕೊಂಡಾಗ 1 ಇಂಟು 1 1, 2 ಇಂಟು 2 4, 3 ಇಂಟು 3 ಇಸ್ ಈಕ್ವಲ್ ಟು 9, 4 ಇಂಟು 4 ಇಸ್ ಈಕ್ವಲ್ ಟು 16, 5 ಇಂಟು 5 ಇಸ್ ಈಕ್ವಲ್ ಟು 25, 6 ಇಂಟು 6 ಇಸ್ ಈಕ್ವಲ್ ಟು 36, 7 ಇಂಟು 7 ಇಸ್ ಈಕ್ವಲ್ ಟು 49, 8 ಇಂಟು ಇಸ್ ಈಕ್ವಲ್ ಟು 8 64, 9 ಇಂಟು ಇಸ್ ಈಕ್ವಲ್ ಟು 9 81. ಸೊ ನಮಗಿಲ್ಲಿ ಎಕ್ಸ್ ಸ್ಕ್ವೇರ್ ಎನ್ನುವಂಥದ್ದು ಸಿಕ್ತು. ನಮಗಿಲ್ಲಿ ಎಕ್ಸ್ ಸ್ಕ್ವೇರ್ ಎನ್ನುವಂಥ ಒಂದು ಕಾಲಮ್ ಇದು ಸಿಕ್ಕಿದೆ ಇಲ್ಲಿ. ನೆಕ್ಸ್ಟ್ ಏನ್ ಕೇಳ್ತಿದ್ದಾನೆ ಅವನು, ವೈ ಸ್ಕ್ವೇರ್ ಅಂತ ಕೇಳ್ತಿದ್ದಾನೆ. ಸೊ ಇಲ್ಲಿ ವೈ ಸ್ಕ್ವೇರ್ ನಾವು ಮಾಡ್ಕೋಬೇಕಾಯ್ತು, ಅದು ಒಂದು ಕಾಲಮ್ ಮಾಡ್ಕೊಳ್ತೀವಿ ನಾವು ಇಲ್ಲಿ. ವೈ ಸ್ಕ್ವೇರ್ 9 ಇಂಟು 9 81, 8 ಇಂಟು 8 64, 10 ಇಂಟು 10 100, 12 ಇಂಟು 12 144, 11 ಇಂಟು 11 121, 13 ಇಂಟು 13 169, 14 ಇಂಟು 14 196, 16 into 16 256, 15 into 15 224. So y square is equal to ready to calculation. ಸೊ ಈ y ಕಾಲಮ್ ಎನ್ನುವಂಥದ್ದು ಸಹ ನಮಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ವೈ ಇಂಟು ವೈ ಅಂತ ಹೇಳಿ, ಎಕ್ಸ್ ಇಂಟು ವೈ. ಸೊ ಫಸ್ಟ್ ಕಾಲಮ್ ಏನಿದಾವೆ ಎಕ್ಸ್ ಇಂಟು ವೈ ಇವೆರಡನ್ನ ತಗೋಬೇಕಾಯ್ತು. 9 ಇಂಟು 1 ಇಸ್ ಈಕ್ವಲ್ ಟು 9, 8 ಇಂಟು 2 ಇಸ್ ಈಕ್ವಲ್ ಟು 16, 10 ಇಂಟು 3 ಇಸ್ ಈಕ್ವಲ್ ಟು 30, 12 into 4 is equal to 48, 11 into 5 is equal to 55, 13 into 6 is equal to 78, 13 into 6 is equal to 78, 14 into 7 is equal to 98, 16 into 8 is equal to 128, 15 into 9 is equal to 135. So there are 5 columns is there. ಇಲ್ಲಿ 5 ಕಾಲಮ್ಗಳನ್ನು ನೋಡ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಅವ್ರು 2 ಕಾಲಮ್ ಕೊಟ್ಟಿದ್ರು, ಇನ್ನು 3 ಕಾಲಮ್ಗಳನ್ನ ನಾವು ಈ ಸೂತ್ರದ ಪ್ರಕಾರ ನಾವು ಕಂಡುಹಿಡ್ಕೊಂಡಿದ್ವಿ. ಇಲ್ಲಿ ಟೋಟಲ್ ಮಾಡೋಣ. ಸೊ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 45, ವೈ ಇಸ್ ಈಕ್ವಲ್ ಟು y is equal to 188, x square is equal to 285, y square is equal to 1356, xy is equal to 597. ಸೊ ಇದನ್ನ ನಾವು 45, 108, 285, 1356, 597 ಇವುಗಳನ್ನ ನಾವು ಈ ಫಾರ್ಮುಲಾಗೆ ನಾವು ಫೇರ್ ಮಾಡ್ಕೊಳ್ತಾ ಹೋಗೋಣ. ಈ ಫಾರ್ಮುಲಾ ಏನ್ ಹೇಳ್ತೀವಿ, ಎನ್ ಇಸ್ ಈಕ್ವಲ್ ಟು 9. ಎಸ್, ಓಕೆ. ಸಿಗ್ಮಾ ಎಕ್ಸ್ ವೈ ಅಂತ ಹೇಳಿದ್ರೆ, ಸಿಗ್ಮಾ ಎಕ್ಸ್ ವೈ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 597. ಯು ಸಿ 597, ಎಕ್ಸ್ ವೈ ಇಸ್ ಈಕ್ವಲ್ ಟು 597. ಯು ಸಿ 597, ಸಿಗ್ಮಾ ಎಕ್ಸ್ ವೈ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 597. And sigma x is equal to 45. You see, sigma x is equal to 45. X column total 45 ಇದೆ, 45. And next sigma y is equal to 108. You see, sigma y is equal to 108 total 108. And next sigma x square is equal to 285. You see, 285 sigma x square is equal to 285. And sigma y square is equal to 1356. You see, sigma y square is equal to 1356. So we calculate the all statistics, all columns is here. Now we can apply to this formula. Which formula? N R is equal to N sigma xy minus sigma x into sigma y, N sigma x square minus sigma x whole square root minus root N sigma y square minus sigma y whole square. Yes, come to point. Yes, applied. N which means pair of observation. N which means N is 9. So xy is equal to 597.
minus x into y, x into y, x is equal to 45 and y is equal to 108. And next, n is equal to by, n is equal to 9. X square is equal to 285. You see x square is equal to 285. X square is equal to 285 minus x square 45. X means x whole square 45, x whole square 45 whole square minus root n which means 9, and y square is equal to 1356. You see 1365 minus y whole square is equal to 108. Y is equal to 108 whole square. So we calculate 5375 minus 108 into 45, 4860, and next 285 into 9. 285 into 9 is equal to 2565 minus 45 into 45. 45 into 45 is equal to 2025 minus 1365 into 9. 1365 into 9 is equal to 12,204. 12,204 minus 108 into 108, 11,664. 198 into 108, 11,664. So R is equal to, we calculate, minus 5,375 minus 4,860 is equal to 513. 513 and 2,565 minus 2,025 is equal to 540. 540 and minus 12,204 minus 11,664 is equal to root 540. So here similar number is came to us. Root 540 minus root 540 is equal to 540. So here 513 by 540. 513 by divided by 540. 540 is equal to 0.95. 0.95. 513 divided by 540. 540 is equal to 0.95. So R is equal to 0.95. So correlation is 0.95, which means below the 1, 0.95, the minus 1. So this is durable. This is the direct method of correlation of Karl Pearson relation. Karl Pearson relation, correlation of relation, direct method. So this is a main important of formula. That is, once again I will repeat, R is equal to n sigma xy minus sigma x into sigma y, root n sigma x square minus sigma x whole square minus root n sigma y square minus sigma y whole square. So this is important to calculate the correlation segregation.